ಎಲ್ಲ ಆಮೇಲೆ ನೋಡಿ ನಿನ್ನೆ ಒಂದು ನಮಗೆ ಸದಾಶಿವ ಅವರೊಂದು ಆ ಲೆಟರ್ ಅವರು ಜಪಾನಲ್ಲಿ ಬರೀತಾರೆ. ನಾನು ಜಪಾನ್ನ ಅತಿ ವೇಗದ ರೈಲಲ್ಲಿ ಕೂತಿ ಪತ್ರ ಬರೀತಾ ಇದ್ದೇನೆ. ಜಪಾನಲ್ಲಿ ಕೂತು ಪತ್ರ ಬರೀತಾ ಇದ್ದೇನೆ, 150 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೇನೆ 1965ರಲ್ಲಿ ಬರೆದಿರುವಾಗ. ಅಂದರೆ ಅವರ ಕಲ್ಪನೆ ಆ ಥರ ಇತ್ತು ನೋಡಿ. ಅಂಥವರಿಗೆ ಒಂದು ಅವಕಾಶ ಸಿಗೋದು ಮುಖ್ಯಮಂತ್ರಿಯಾಗಿ ಯಾವಾಗ 1965ರಲ್ಲಿ ಆಲೋಚನೆ ಮಾಡಿರ್ತಾರೆ ಅವರು. 35 ವರ್ಷಗಳ ನಂತರ ಮುಖ್ಯಮಂತ್ರಿ ಆಗಿರ್ತಾರೆ. ಆಗ ಒಂದು ಮೆಟ್ರೋ ತರಬೇಕು ಅಂತ ಆಲೋಚನೆ ಮಾಡ್ತಾರೆ. ಆಮೇಲೆ ನಿಮಗೆ ಭಾಳ ಆಶ್ಚರ್ಯ ಆಗತ್ತೆ, ನಮಗೆಲ್ಲ ಆಗ ಈ ಕೆಂಪು ಬಸ್ ಅಂದರೆ ಒಂದು ರೀತಿಯಲ್ಲಿ ಕೋಪ. ಕೆಂಪು ಬಸ್ಸಲ್ಲಿ ಕೂತ್ಕೊಳ್ಳೋದಂದರೆ ಒಂದು ಕೋಪ. ಈ ಬಹುತೇಕರಿಗೆ ಗೊತ್ತಿರ್ಬೋದು. ಅದು ಮೇಡಮ್ ಹೊರಗಡೆಯಿಂದ ಕೆಂಪು ಕಲರ್, ಒಳಗಡೆಯಿಂದ ಒಂದು ಪಚ್ಚೆ ಕಲರ್, ಒಂದು ಕೆಟ್ಟ ಪಚ್ಚೆ ಕಲರ್. ಅದು ಈ ಸಣ್ಣ ಮಕ್ಕಳಿರುವಾಗ ಅದು ವಾಂತಿ ಬರೋ ಕಲರ್ ಅದು. ಇದು ಯಾಕೆ ಹಿಂಗಿದೆ ಅಂತ ಎಸ್.ಎಂ. ಕೃಷ್ಣ ಅವರ ಕಾಲಾವಧಿಯಲ್ಲಿ ಅದು ಚೇಂಜ್ ಆಗುತ್ತೆ, ವೈಟ್ ಆ್ಯಂಡ್ ಬ್ಲೂ ಆಗುತ್ತೆ. ಆಮೇಲೆ ವೆರಿ ಫಸ್ಟ್ ಟೈಮ್ ಇವರ ಕಾಲಾವಧಿಯಲ್ಲಿ ವೋಲ್ವೋ ಬಸ್ ಬರುತ್ತೆ. ಗುಡುಗುಡು ಬಸ್ ಹೋಗ್ಬಿಟ್ಟು ವೋಲ್ವೋ ಬಸ್ ಅಂದರೆ ಆಗ ಈ ಸೀಟ್ಗಳು ಮೇಲೆ ಕೆಳಗೆ ಹೋಗೋದೆಲ್ಲ ಇದೆಯಲ್ಲ, ಬೆಂಡ್ ಆಗೋದು, ಇದೆಲ್ಲ ವೆರಿ ಫಸ್ಟ್ ಟೈಮ್ ನೋಡಿದ್ದದು. ವೋಲ್ವೋ ಅಂತೇಳಿ ವೋಲ್ವೋ ಬರುತ್ತೆ, ಸೆಟ್ಲೇಜ್ ಬರುತ್ತೆ. ಬನ್ನಿ, ಅಂಥದ್ದೆಲ್ಲ ತುಂಬ ಅಂಥ ಬದಲಾವಣೆಗಳು. ಬೆಂಗಳೂರಿನಂತ ನೋಡಿ, ಅದೇ ಕರೆಕ್ಟ್ ಹೇಳಿದ್ದು. ಚಿನ್ನದ ಗಟ್ಟಿಯನ್ನು ಆಭರಣ ಮಾಡಿದವರು ಎಸ್.ಎಂ. ಕೃಷ್ಣ. ಬೆಂಗಳೂರು ಅನ್ನುವಂಥ ಚಿನ್ನದ ಗಟ್ಟಿಯನ್ನು ಆಭರಣ ಮಾಡಿದವರು ಎಸ್.ಎಂ. ಕೃಷ್ಣ ಅವರು. ಅದೇ ಪ್ರಿಯಾಂಕರ್ಗೆ ಅಂತವ್ರು ಅಥವಾ ಇತರ ಯಾರೇ ಆಗಲಿ, ಆ ಆಭರಣವನ್ನು ಹೇಗೆ ಇನ್ನೂ ಕೂಡ ಪಳಪಳ ಹೊಳೆಯಾಗಿ ಮಾಡ್ತಾರೆ, ಅದಕ್ಕೆ ಎಷ್ಟು ವಜ್ರ, ಎಷ್ಟು ಚಿಕ್ಕೆ ಇಡ್ತಾರೆ, ಎಷ್ಟು ಅದಕ್ಕೆ ವಜ್ರದ ಕುಚ್ಚು ಇಡ್ತಾರೆ, ಅದು ಅವರವರ ಮೇಲೆ ಡಿಪೆಂಡ್ ಆಗಿದೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಹಾಗೆ ಮುಖ್ಯಮಂತ್ರಿಗಳ ಆರ್ಟಿಕಲ್ಗಳನ್ನು ಬಹುತೇಕ ದಿನಪತ್ರಿಕೆಗಳು ಪಬ್ಲಿಷ್ ಮಾಡಿದೆ. ಒಂದರಲ್ಲಿ ಸಿದ್ದರಾಮಯ್ಯನವರ ಆರ್ಟಿಕಲ್ಗೆ ಒಂದು ಏನೋ ಹೆಡ್ಲೈನ್ ಕೊಟ್ಟಿದ್ದಾರೆ. ನಾನು ಇಲ್ಲಿ ಅಂದರೆ ಕರ್ನಾಟಕದಲ್ಲಿ ಈ ಕಲಿಯುವಾಗ ಎಸ್.ಎಂ. ಕೃಷ್ಣ ಅವರು ಫಾರಿನಲ್ಲಿ ಓದ್ತಾ ಇದ್ರು ಅಂತ. ಅಂದರೆ ಕರ್ನಾಟಕದ ಸೌಭಾಗ್ಯ ಅಂತ ಕರಿಬಹುದಾಗಿದೆ ಅಂತ ಹೇಳಿ. ಅಂದರೆ ಇಲ್ಲಿ ಮುಖ್ಯಮಂತ್ರಿಗಳಾಗಿರೋರು ನೆಲದ ಸೊಗಡನ್ನ ಕೂಡ ತಿಳ್ಕೊಂಡವ್ರು ಇದ್ದಾರೆ. ಎಸ್.ಎಂ. ಕೃಷ್ಣ ಅಂತವರು ಫಾರಿನಲ್ಲಿ ವಿದ್ಯಾಭ್ಯಾಸ ಮಾಡಿಬಂದು ಅಲ್ಲಿನ ಆಧುನಿಕತೆಯನ್ನು ಇಲ್ಲಿ ಅಳವಡಿಸಿದವರು ಕೂಡ ಇದ್ದಾರೆ. ಸಿದ್ದರಾಮಯ್ಯನವರು ನೆಲದ ಸೊಗಡು, ಎಸ್.ಎಂ. ಕೃಷ್ಣ ಅವರು ಆಚೆಯಿಂದ ಒಂದಷ್ಟು ವಿಚಾರಧಾರೆಗಳನ್ನು ತಂದು ಅಭಿವೃದ್ಧಿ. ಖಂಡಿತ. ಆದರೆ ಎಸ್.ಎಂ. ಕೃಷ್ಣ ಆಗಿದ್ದ, ಅದೇ ನೀವು ನಿನ್ನೆ ಕೂಡ ಹೇಳ್ತಾ ಇದ್ರಿ, ಮಂಡ್ಯ ಅಂತ ಹೇಳಿದ್ರೆ ರಾ. ಆದರೆ ಅವರು ಬೇರೆ ಅಂತ ಮಂಡ್ಯದವ್ರಿಗೆ ಅನಿಸ್ಲೇ ಇಲ್ಲ. ಕೆಲವೊಮ್ಮೆ ಅನಿಸ್ಬಿಡುತ್ತೆ ಅವನು ಏನಪ್ಪ ಗೊತ್ತೇ ಆಗಲ್ಲ. ಈಗ ನಮಗೇನೆ ಸಾಧಾರಣವಾಗಿ ನಾವು ಸಿಟಿಯಲ್ಲಿ ಮಕ್ಕಳನ್ನು ಬೆಳೆಸಿದ್ರೆ ಮಕ್ಕಳು ಇಂಗ್ಲೀಷ್ ಕಲಿತು ಊರಲ್ಲಿ ಹೋಗಿ ಕನ್ನಡ ಮಾತಾಡ್ತಾ ಇದ್ದಾಗ ಅಥವಾ ನಮ್ಮ ಭಾಷೆ ಮಾತಾಡದೇ ಇದ್ದಾಗ ನಮ್ಮ ಅಜ್ಜ ಅಜ್ಜಿಯರೇ ನಮ್ಮ ಮಕ್ಕಳನ್ನ ಒಂದು ರೀತಿಯಲ್ಲಿ ಯಾವುದೋ ಬೇರೆ ಕಡೆದು ಅನ್ನೋ ರೀತಿಯಲ್ಲಿ ನೋಡಲಿಕ್ಕೆ ಶುರು ಮಾಡ್ತಾರೆ. ಬಟ್ ಎಸ್.ಎಂ. ಕೃಷ್ಣ ಹಂಗೆ ಆಗಲಿಲ್ಲ ಅಂತೇಳಿ. ನಮಗೆ ವಿಶೇಷವಾಗಿ ಕನ್ನಡ ಅವ್ರು ಅಷ್ಟಿದ್ರು ಕೂಡ ಕನ್ನಡ, ನಾನು ನಿನ್ನೆ ಕೂಡ ಹೇಳಿದೆ, ಸಂಘ ಪರಿವಾರದವ್ರು ಮಾತಾಡ್ತಾರಲ್ಲ ಕನ್ನಡ ಅಂತ ಶುದ್ಧ ಕನ್ನಡ. ಓಕೆ ಶ್ರುತಿ, ಓಕೆ ಇವತ್ತು ಶ್ರುತಿಯವರು ಸೋಮನಹಳ್ಳಿಯಲ್ಲಿದ್ದಾರೆ, ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕಿದ್ದಾರೆ. ಅವರು ಲಿಂಕ್ ಸಿಕ್ಕ ತಕ್ಷಣ ಅವರನ್ನು ಮಾತಾಡಿಸ್ತೀನಿ. ವೀಕ್ಷಕರೇ, ಇದು ನಿರಂತರವಾಗಿ ನೋಡಿ, ಅದರ ಅಕ್ಕಪಕ್ಕದಲ್ಲಿ ಹೋಗ್ತಾ ಇರುವಂಥ ಎಲ್ಲ ಓಮ್ನಿ ಕಾರ್ಗಳಿದೆಯಲ್ಲ, ಅದೆಲ್ಲವೂ ಕೂಡ ಮೀಡಿಯಾ ಕಾರ್ಗಳು ನೋಡಿ. ಪ್ರೋಟೋಕಾಲ್ನ ಒಂದು ಪೊಲೀಸ್ ವಾಹನ ಹಿಂದುಗಡೆಯಿಂದ ಬರ್ತಾ ಇದೆ. ಆಮೇಲೆ ನಮ್ಮ ಮೀಡಿಯಾ ವಾಹನಗಳಿದೆಯಲ್ಲ, ಅದೇ ಪ್ರೋಟೋಕಾಲ್ ವಾಹನಗಳಾಗಿದೆ ನೋಡಿ, ಎಲ್ಲ ಚಾನೆಲ್ಗಳ ವಾಹನಗಳು. ಬಹುಶಃ ನಿಮಗೆ ಕರ್ನಾಟಕ ಬಿಟ್ಟರೆ ಈ ಥರ ಒಂದು ಫಾಲೋ ಅಪ್ ಮಾಡುವಂಥದ್ದು ಇದೆಯಲ್ಲ, ಬೇರೆ ಎಲ್ಲೂ ಇಲ್ಲ. ಆರಂಭದಲ್ಲಿ ಶುರು ಮಾಡಿದ್ದೆ ನಾವು ಕರ್ನಾಟಕದಲ್ಲಿ, ವಿಶೇಷವಾಗಿ ಜನಾರ್ದನ್ ರೆಡ್ಡಿ ಅವರನ್ನು ಕರ್ಕೊಂಡು ಪರಪ್ಪನ ಅಗ್ರಹಾರಕ್ಕೆ ಹೋದಾಗ ಶುರುವಾಗಿದೆ ಆಟ. ಹಾಗಾಗಿ ನಮ್ಮ 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 ವೆಹಿಕಲ್ ಡ್ರೈವರ್ಗಳು ಕೂಡ ಪತ್ರಕರ್ತರಾಗಿದ್ದು ಆ ಸಂದರ್ಭದಲ್ಲಿ. ಪತ್ರಕರ್ತರು ಕೂಡ ಅಂದರೆ ಕ್ಯಾಮರಾಮ್ಯಾನ್ ಅಥವಾ ಯಾರು ರಿಪೋರ್ಟರ್ ಏನು ಮಾಹಿತಿ ಸಂಗ್ರಹಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ವಾಹನಗಳನ್ನು ಚಲಾಯಿಸ್ತಾ ಇರುವಂಥ ನಮ್ಮ ಡ್ರೈವರ್ಸ್ ಇದ್ದಾರಲ್ಲ, ನೋಡಿ ಮುಂದಕ್ಕೆ ತಗೊಂಬಂದರು ಗಾಡಿ, ಅಂದರೆ ಎಲ್ಲ ವಿಜುವಲ್ಸ್ ಬೇಕು ಅಂತೇಳಿ. ಸೊ ನಮ್ಮಲ್ಲಿ ಡ್ರೈವರ್ಸ್ಗಳು ಕೂಡ ಪತ್ರಕರ್ತರೆ. ಶ್ರುತಿ ನಮ್ಮೊಂದಿಗಿದ್ದಾರೆ. ಶ್ರುತಿ, ಈಗ ಎಲ್ಲಿದ್ದೀರಿ? ಈಗಾಗಲೇ ಇಲ್ಲಿಂದ ಪಾರ್ಥಿವ ಶರೀರ ಚಿರಶಾಂತಿ ವಾಹನದಲ್ಲಿ ಅದರ ಶೋಭಾಯಾತ್ರೆ ಸಾಗ್ತಾ ಇದೆ. ನೀವು ಯಾವ ಸ್ಪಾಟಲ್ಲಿದ್ದೀರಿ? ಎರಡು ಕಡೆ ಅಂದರೆ ರಾಮನಗರ ಮತ್ತು ಚನ್ನಪಟ್ಟಣದಲ್ಲೂ ಕೂಡ ಪಾರ್ಥಿವ ಶರೀರಕ್ಕೆ ವಿಶೇಷವಾದಂಥ ಒಂದು ಗೌರವ ಸಲ್ಲಿಸಿದ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ನಿಮ್ಮಿಂದ ಅಪ್ಡೇಟ್ ಶ್ರುತಿ.
ಎಕ್ಸಾಕ್ಟ್ಲಿ ಜಯಪ್ರಕಾಶ್ ಶೆಟ್ಟಿ, ನಾನು ಪಾರ್ಥಿವ ಶರೀರದ ಹಿಂಭಾಗದಲ್ಲಿ ಅವರ ತೆರೆದ ವಾಹನದಲ್ಲಿ ಅವರ ಮೆರವಣಿಗೆ ಆಗ್ತಾ ಇದೆಯಲ್ಲ, ಸೊ ಅದರ ಜೊತೆಯಲ್ಲೇ ನಾನು ಹಿಂದೆಯಿಂದ ಸಾಕ್ತಾ ಇದ್ದೀನಿ. ದಾರಿ ಉದ್ದಕ್ಕೂ ಕೂಡ ಸಾಕಷ್ಟು ಜನ ನಿಂತ್ಕೊಂಡು ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದುಕೊಳ್ತಿದ್ದಾರೆ. ನೀವೇ ಹೇಳ್ದಂಗೆ ಚನ್ನಪಟ್ಟಣ, ಈ ಮದ್ದೂರು ಭಾಗದಲ್ಲಿ ಸಾಕಷ್ಟು ಜನ ಅಂತಿಮ ದರ್ಶನ ಪಡೆಯೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧವಾಗಿದ್ದಾರೆ ಅಂತ. DCM DK ಶಿವಕುಮಾರ್ ಅವರು ಹೇಳೋ ಪ್ರಕಾರ ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲೂ ಕೂಡ ಕೆಲ ಹೊತ್ತು ಅಂದರೆ ಮಧ್ಯಾಹ್ನ 3 ಗಂಟೆ ತನಕ ಕೂಡ ಅಂತಿಮ ದರ್ಶನಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಹಾಗಾಗಿ ಆದಷ್ಟು ಬೇಗ ನಾವು ಅವರ ಹುಟ್ಟೂರು ಸೋಮನಹಳ್ಳಿಯನ್ನು ತಲುಪಿಸುವಂತಹ ಕೆಲಸ ಮಾಡ್ತೀವಿ ಪಾರ್ಥಿವ ಶರೀರವನ್ನು ಅಂತ ಕಾರಣ ಅವರು ಹುಟ್ಟಿ ಬೆಳೆದಿರುವಂತಹ ಊರು. ಹಾಗಾಗಿ ಸಾಕಷ್ಟು ಜನ ಅವರನ್ನು ನೋಡಬೇಕು, ಕಣ್ತುಂಬಿಕೊಳ್ಬೇಕು ಅಂತ ಕಾಯ್ತಿದ್ದಾರೆ. ಕೊನೆಯದಾಗಿ ದರ್ಶನ ಪಡಿಬೇಕು ಅಂತ ನೋಡ್ತಿದ್ದಾರೆ. ಹಾಗಾಗಿ ಮಧ್ಯಾಹ್ನ 3 ಗಂಟೆ ತನಕ ಕೂಡ ಅಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಅನ್ನುವಂಥ ವಿಚಾರವನ್ನು ಸ್ವತಃ DCM DK ಶಿವಕುಮಾರ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಸೊ ಕೆಲ ಹೊತ್ತಲ್ಲೇ ಅಂದರೆ ಝೀರೋ ಟ್ರಾಫಿಕಲ್ಲಿ ಪಾರ್ಥಿವ ಶರೀರದ ತೆರೆದ ವಾಹನದಲ್ಲಿ ಮೆರವಣಿಗೆ ಏನು ಸಾಗ್ತಾ ಇದೆ. ಸೊ ಝೀರೋ ಟ್ರಾಫಿಕಲ್ಲಿ ಹೋಗ್ತಾ ಇರೋದ್ರಿಂದ ಅತ್ಯಂತ ವೇಗವಾಗಿ ಅವರ ಹುಟ್ಟೂರು ಸೋಮನಹಳ್ಳಿಯನ್ನು ತಲುಪಿಸುವಂತಹ ಕೆಲಸಗಳು ಆಗ್ತಾ ಇದೆ. ಪಾರ್ಥಿವ ಶರೀರವನ್ನು ತಾವು ಕೂಡ ಗಮನಿಸ್ತಾ ಇರಬಹುದು. ನಮ್ಮಲ್ಲಿ ಒಂಥರ ನಾ ಮುಂದು ನೀ ಮುಂದು, ನಾವು ಮೊದಲು ಪಾರ್ಥಿವ ಶರೀರವನ್ನು ಜನಕ್ಕೆ ತೋರಿಸುವಂತಹ ಕೆಲಸ ಮಾಡಬೇಕು. ಕೆಲವರು ಬಂದು ನೇರವಾಗಿ ಕಣ್ತುಂಬಿಕೊಳ್ಳೋಕ್ಕಾಗಲ್ಲ, ಅಂತಿಮ ನಮನ ಸಲ್ಲಿಸೋಕ್ಕಾಗಲ್ಲ ಅನ್ನೋರು ಕೂಡ ಈ ಮಾಧ್ಯಮಗಳ ಮೂಲಕ ಅವರ ಅಂತಿಮ ದರ್ಶನ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಆ ಧಾವಂತ ಅಂತೂ ಖಂಡಿತವಾಗಿ ಇದೆ ಪತ್ರಕರ್ತರಾಗಿ. ಅದ್ರ ಜೊತೆಗೆ ಅವರ ರಾಜಕೀಯ ಜೀವನ, ವೈಯಕ್ತಿಕ ಜೀವನದಿಂದ ನಿನ್ನೆಯಿಂದಲೂ ಕೂಡ ನಾವು ಅದನ್ನು ಮೆಲುಕು ಹಾಕ್ತಾ ಇದ್ದೀವಿ. ನೀವು ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ. ಸದ್ಯಕ್ಕೆ ನಾವು ಗಮನಿಸಬಹುದು, ಬಿಡದಿ ಮತ್ತು ರಾಮನಗರ ಚನ್ನಪಟ್ಟಣ ಮಾರ್ಗವಾಗಿ ಅವರ ಶೋಭಾಯಾತ್ರೆ ಹೋಗುತ್ತೆ, ಅಂತಿಮ ಯಾತ್ರೆ. ಸೊ ದಾರಿ ಉದ್ದಕ್ಕೂ ಕೂಡ ಜನ ನಿಂತ್ಕೊಳ್ಳೋದಕ್ಕೆ ಬ್ಯಾರಿಕೇಡ್ ಹಾಕಿ ಕೆಲ ಕಡೆ ವ್ಯವಸ್ಥೆಯನ್ನು ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ಪೊಲೀಸ್ ಇಲಾಖೆ ಇದನ್ನು ನಿರ್ವಹಿಸ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಜನಸಾಮಾನ್ಯರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಅವರ ಅಂತಿಮ ದರ್ಶನಕ್ಕೆ ಅವಕಾಶ ನೀಡೋ ಥರನೇ ಇಲ್ಲಿ ದಾರಿ ಉದ್ದಕ್ಕೂ ಕೂಡ ವ್ಯವಸ್ಥೆ ಆಗಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಮಧ್ಯಾಹ್ನ 3 ಗಂಟೆ ಬಳಿಕ ಅವರ ಅಂತ್ಯಕ್ರಿಯೆಯ ಕೊನೆಯ ಹಂತದ ವಿಧಿವಿಧಾನಗಳು ಕೂಡ ಸಾಗುತ್ತೆ. ನಿಮಗೆಲ್ಲ ಗೊತ್ತು, ಒಕ್ಕಲಿಗರ ಸಮುದಾಯದಂತೆ ಏನೆಲ್ಲ ವಿಧಿವಿಧಾನಗಳಿರುತ್ತೋ ಸಂಪ್ರದಾಯಬದ್ಧವಾಗಿ ಅದೆಲ್ಲವೂ ಕೂಡ ಸಾಗುತ್ತೆ. ಯಾಕಂದರೆ ಇವತ್ತು ಬೆಳಗ್ಗೆ ಪಾರ್ಥಿವ ಶರೀರವನ್ನು ತೆರೆದ ವಾಹನಕ್ಕೆ ಶಿಫ್ಟ್ ಮಾಡುವಂಥ ಹೊತ್ತಲ್ಲೂ ಕೂಡ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ ನೇತೃತ್ವದಲ್ಲೇ ಎಲ್ಲವೂ ಕೂಡ ಸಾಗಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಸೊ ಅಲ್ಲೂ ಕೂಡ ಅಂದರೆ ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲೂ ಕೂಡ ಒಕ್ಕಲಿಗರ ಸಂಪ್ರದಾಯದಂತೆ ಎಲ್ಲ ವಿಧಿವಿಧಾನಗಳನ್ನು 3 ಗಂಟೆಯ ನಂತರ ನೆರವೇರಿಸಲಾಗುತ್ತೆ ಅನ್ನುವಂತಹ ವಿಚಾರವನ್ನು ಸ್ವತಃ ಸಚಿವ ಚಲುವರಾಯ ಸ್ವಾಮಿಯವರು ಮಾಹಿತಿ ಕೊಡ್ತಾ ಇದ್ರು. 3 ಗಂಟೆಯಿಂದ 5 ಗಂಟೆಯ ಒಳಗಡೆ ಎಲ್ಲ ರೀತಿಯ ಅಂತಿಮ ವಿಧಿವಿಧಾನಗಳನ್ನು ಮುಕ್ತಾಯ ಮಾಡಿ ಅವರ ಪಾರ್ಥಿವ ಶರೀರಕ್ಕೆ ಅಂದರೆ ಆ ಚಿತೆಗೆ ಅಗ್ನಿ ಸ್ಪರ್ಶ ಮಾಡೋ ಮೂಲಕ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಅನ್ನೋದು ಬಹುತೇಕರಿಗೆ ಒಂದು ಕುತೂಹಲ ಇತ್ತು ಒಕ್ಕಲಿಗರ ಸಮುದಾಯದಲ್ಲಿ. ಹಾಗಾಗಿ ಎಸ್.ಎಂ. ಕೃಷ್ಣ ಅವರ ಅಂತ್ಯ ಸಂಸ್ಕಾರ ಹೇಗೆ ಸಾಗುತ್ತೆ, ಹೇಗೆಲ್ಲ ವಿಧಿವಿಧಾನಗಳು ಇರುತ್ತೆ ಅನ್ನೋದು ಬಹುತೇಕರ ಕುತೂಹಲ ಇತ್ತು. ಬಟ್ ಅವರ ಚಿತೆಗೆ ಅಗ್ನಿ ಸ್ಪರ್ಶ ಮಾಡೋ ಮೂಲಕ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ ಅನ್ನೋದು ಸ್ವತಃ ಸಚಿವ ಚಲುವರಾಯ ಸ್ವಾಮಿಯವರ ಕುಟುಂಬಸ್ಥರ ಜೊತೆಗೆ ಮಾತನಾಡಿ ಮಾಧ್ಯಮದವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದರಂತೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮದ್ದೂರಲ್ಲಿ ಆಗಿರೋದನ್ನು ಅಂದರೆ ಸೋಮನಹಳ್ಳಿಯಲ್ಲಿ ಆಗಿರೋದನ್ನು ಕೂಡ ನಾವು ಮೋಸ್ಟ್ಲಿ ಅಲ್ಲಿಂದಲೂ ಕೂಡ ನಮ್ಮ ಪ್ರತಿನಿಧಿಗಳು ಮಾಹಿತಿ ಕೊಡ್ತಾ ಇದ್ರು. ಸಿದ್ಧತೆಗಳು, ಭದ್ರತೆ ಯಾವ ರೀತಿ ಆಗಿದೆ, ಯಾವ ರೀತಿ ಪೂಜೆ ಪುರಸ್ಕಾರಗಳು, ಅಂತಿಮ ಹಂತದ ವಿಧಿವಿಧಾನಗಳು ಸಾಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಕೆಲ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರದ ಜೊತೆಗೆ ನಾವು ಕೂಡ ಸಾಕ್ತೀವಿ. ಪ್ರತಿ ಕ್ಷಣದ ಮಾಹಿತಿಯನ್ನು ಮಿಸ್ ಮಾಡದೆ ಕೊಡ್ತೀವಿ. ಕಾರಣ ನೀವೇ ಹೇಳ್ದಂಗೆ ರಾಜ್ಯ ಕಂಡ ಅತ್ಯಂತ ಧೀಮಂತ ಮುಖ್ಯಮಂತ್ರಿ, ಅವ್ರನ್ನ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಸಿ ಊಟದ ವ್ಯವಸ್ಥೆ ಇರಬಹುದು, ಜೊತೆಗೆ ವಿಪರೀತ ಬರಗಾಲ ಇದ್ದಂಥ ಸಂದರ್ಭದಲ್ಲಿ ರೈತರಿಗಾಗಿ ಅವರು ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ರೂಪುಗೊಳಿಸಿದ್ದಿರಬಹುದು. ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅತ್ಯಂತ ದೊಡ್ಡ ಮಟ್ಟದ